ಪ್ರಶ್ನೆ ಸರ್, ಇಷ್ಟೆಲ್ಲ ಆಯ್ತು, ಜೈಲಾಯ್ತು, ನಿಮ್ಮ ಕುಟುಂಬದ ಮೇಲೆ ಆರೋಪಗಳಾಯ್ತು, ನಿಮ್ಮ ಮನೆ ಮೇಲೆ ದಾಳಿಗಳಾಯ್ತು, ಸೊ ನಿಮ್ಮ ವಿರುದ್ಧ ನಾನಾ ತರಹದ ಆರೋಪ ಪ್ರತ್ಯಾರೋಪಗಳಾಯ್ತು. ಈಗಲೂ ಕೂಡ ನಿಮಗೊಂದು ಭರವಸೆ ಇದೆಯಾ ಸರ್? ಇದ್ರಲ್ಲಿ ಏನಾದ್ರು ವಿಚಲಿತರಾಗ್ತೀರಾ? ಭರವಸೆ ಇನ್ನು ಮುಂದಕ್ಕೆ ಈ ಒಂದು ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನನ್ನ ಇಡೀ ಕುಟುಂಬವನ್ನೇ ಗನ್ನಿ ಹಿಡ್ಕೊಂಡು ಬಂದು ಮನೆ ಒಳಗೆ ಒಡೆದು ಸಾಯಿಸಬಹುದು ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ ಇವತ್ತು. ಯಾಕಂತ ಹೇಳಿದ್ರೆ ಕಳೆದ 1992ರಿಂದ ಇಲ್ಲಿ ತನಕ ಸನಾತನ ಹಿಂದೂ ಧರ್ಮ 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 ಅಂತ ಹೇಳಿ ಹೋರಾಟ ಮಾಡಿದವನು. 2012ರಿಂದ ಇಲ್ಲಿ ತನಕ ತಾಯಂದ್ರಿಗೆ ಅನ್ಯಾಯ ಆಗಿದೆ, ಒಂದು ಮಗುವಿಗೆ ಅನ್ಯಾಯ ಆಗಿದೆ. ತಾಯಂದ್ರ ಪರವಾಗಿ ಅವರೊಟ್ಟಿಗೆ ಜೊತೆಯಲ್ಲಿ ನಿಲ್ಬೇಕು, ಒಂದು ನ್ಯಾಯ ಕೊಡಿಸ್ಬೇಕು ಅನ್ನೋಂಥ ಒಂದು ಹೋರಾಟಕ್ಕೆ ಇಳಿದಿದ್ದಕ್ಕೆ ಈ ರೀತಿಯ ಒಂದು ಚಿತ್ರ ಹಿಂಸೆ, ಮಾನಸಿಕ ಹಿಂಸೆ ನೀಡ್ತಾರಂತ ಹೇಳಿದ್ರೆ ನಾವು ಇಲ್ಲಿ ಇನ್ನು ಯಾವ ರೀತಿಯಲ್ಲಿ ಬದುಕಬೇಕ, ಸಾಯ್ಬೇಕ? ನಾವು ಕೆಲವು ವೇದಿಕೆಯಲ್ಲಿ ಹೇಳಿದೆ, ನಮ್ಗೆ ಒಂದು ಇದು ಕೊಡಿ ಅಂತ ಹೇಳಿ, ದಯಾಮರಣ ಕೊಡಿ ಅಂತ ಹೇಳಿ ಕೆಲವು ಸಭೆಯಲ್ಲಿ ಹೇಳಿದ್ದೇನೆ ನಾನು. ಇನ್ನು ಮುಂದೆ ಅದನ್ನು ಸಾರ್ವಜನಿಕವಾಗಿ ರಾಷ್ಟ್ರಪತಿಗೆ ಮಾಡೋದು ಮಾತ್ರ ಬಾಕಿ. ಒಂದು ಕಾಗದವನ್ನು ಪತ್ರವನ್ನು ಬರಿಬೇಕಾಗ್ತದೆ ನಾನು. ಯಾಕಂತ ಹೇಳಿದ್ರೆ ನನಗೆ ಈಗ ಇರುವಂತ ಪೊಲೀಸ್ ಇಲಾಖೆ ಮೇಲೆ ಕೂಡ ನಂಬಿಕೆ ಕಮ್ಮಿ ಆಗ್ತಾ ಇದೆ. ಒಳ್ಳೆ ಪೊಲೀಸ್ ಇದ್ರೆ ನೋಡಿ, ಅವ್ರನ್ನ ಕೆಲಸ ಮಾಡ್ಲಿಕ್ಕೆ ಬಿಡುದಿಲ್ಲ, ಕೈ ಕಟ್ಟಿ ಹಾಕಿಸ್ತಾರೆ. ಈಗ ಉದಾಹರಣೆಗೆ ಸೌಜನ್ಯ ಕೇಸಲ್ಲಿ ನೀವು ನೋಡಿ, 13 ವರ್ಷದಿಂದ ಏನಾಗಿದೆ, ನಾವು ಕೊಟ್ಟ ಕಂಪ್ಲೇಂಟ್ಗಳು, ಮನೆಯವರು ಮಗಳು ಸತ್ತಿದ್ದಾಳೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತಗೊಳ್ಳಿಲ್ಲ. ಅಲ್ಲಿ ಸೌಜನ್ಯಳ ತಾಯಿ ಮತ್ತು ತಂದೆ ಕೊಟ್ಟ ಕಂಪ್ಲೇಂಟ್ ಅನ್ನು ತಗೊಳ್ಳಿಲ್ಲ. ಇವತ್ತು ಕೂಡ ಅದೇ ನಡೀತಾ ಇದೆ ನೋಡಿ. ಒಂದೇ ದಿವಸದಲ್ಲಿ 2 ನೋಟಿಸ್ ಕೊಟ್ಟು ಬಂಧನ ಮಾಡಿಸಿ ಅಲ್ಲಿಗೆ ಕರ್ಕೊಂಡೋಗಿ ಪುನಃ ಅವರನ್ನು ತನಿಖೆ ಮಾಡ್ಲಿಕ್ಕೆ ಇದು ಕೊಡಿ ಅದು ಕೊಡಿ. ನಾನ್ ಬೇಲೇಬಲ್ ಕೇಸಿಗೆ ನೋಡಿ ಏನೇನೋ ಸಮಾಜದಲ್ಲಿ ಅಶಾಂತಿ ನಿರ್ಮಾಣ ಆಗ್ತದೆ. ಅತ್ಯಾಚಾರ ಮಾಡಿದಂತ ಜನಗಳನ್ನು ಒಟ್ಟಿಗೆ ಇಟ್ಕೊಂಡು ಇವರು ನಾವು ಅಶಾಂತಿ ಮಾಡೋದಂತೆ. ಇದು ಯಾವ ಧರ್ಮ? ಇನ್ನು ಸರ್, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರಿ, ತಮ್ಮ ಅಮೂಲ್ಯವಾದಂತಹ ಸಮಯ ನಮ್ಮ ಜೊತೆ ಹಂಚ್ಕೊಂಡ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಸೌಜನ್ಯ ಪ್ರಕರಣಕ್ಕೂ ಒಂದು ತಾರ್ಕಿಕ ಅಂತ್ಯ ಸಿಗಲಿ, ಜೊತೆಗೆ ಹೆಣಹೂತ ಪ್ರಕರಣಕ್ಕೂ ಕೂಡ ಒಂದು ಸುಖಾಂತ್ಯ ಕಾಣಬೇಕು. ಇಲ್ಲದಿದ್ರೆ ಇಲ್ಲಿ ಒಂದು ಕ್ಷೇತ್ರದ ಮೇಲೆ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ, ಅಥವಾ ಆ ವರ್ಗ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆಯಾ, ಈ ತರಹದ ಅನೇಕ ಸಂದೇಹಗಳಿರ್ತವೆ, ಡೌಟ್ಸ್ಗಳಿರ್ತವೆ. ಅದಕ್ಕೊಂದು ತಿಲಾಂಜಲಿ ಆಡಬೇಕು, ಅದಕ್ಕೊಂದು ಅಂತ್ಯ ಇರಬೇಕು. ಸೊ ಒಂದು ಕ್ಷೇತ್ರವನ್ನು ಟಾರ್ಗೆಟ್ ಮಾಡೋದು ತಪ್ಪು, ಜೊತೆಗೆ ಒಂದು ವರ್ಗವನ್ನು ವಿನಾಕಾರಣವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಮಾಡೋದು ತಪ್ಪು. ಹಾಗಾದ್ರೆ ಈ ಎರಡರಲ್ಲಿ ಸತ್ಯ ಯಾವುದು? ಒಂದು ಷಡ್ಯಂತ್ರ ಆಗಿರಬೇಕು, ಅಥವಾ ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ತಾ ಇರೋದು ನಿಜವಾಗಿರಬೇಕು. ಹಾಗಾದ್ರೆ ಈ ತರಹದ ಒಂದು ಸಂದೇಹಾಸ್ಪದವಾದ ಆರೋಪಗಳು ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ನಿಜ, ಯಾವುದು ಸುಳ್ಳು, ಇಲ್ಲಿ ನ್ಯಾಯ ಯಾವುದು, ಅನ್ಯಾಯ ಯಾವುದು? ಈ ಪ್ರಕರಣ ತನಿಖೆಯಾಗ್ತಾ ಇದೆ. ಆ ತನಿಖೆ ಮುಖಾಂತರವಾಗಿ SIT ಅಧಿಕಾರಿಗಳು ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕೊಡ್ತಾರಾ? ಕಟ್ಟಕಡೆಯದಾಗಿ ಮನುಷ್ಯರನ್ನ ಕಾಡ್ತಾ ಇರತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರಾ? ಹಾಗಾದ್ರೆ ಯಾವಾಗ ಸಿಗುತ್ತೆ ಉತ್ತರ? ಇನ್ನೂ ಕೂಡ ರಾಜ್ಯದ ಕನ್ನಡಿಗರು ಕಾಯ್ತಾ ಇದ್ದಾರೆ. ಇಷ್ಟೊತ್ತು ಫ್ರೀಡಮ್ ಟಿವಿಯ ಜೊತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾತನಾಡ್ತಾ ಇದ್ರು. ಅವರಿಗೂ ಕೂಡ ಧನ್ಯವಾದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.